ಹಾಕಿ ಅಕಾಡೆಮಿಗೆ ಒಂದು ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆ ಇದೇ ಮೊದಲ ಬಾರಿಗೆ ನಡೀತಾ ಇರೋದು. ಹೀಗಾಗಿ ಸೆಪ್ಟೆಂಬರ್ 28ಕ್ಕೆ ಚುನಾವಣೆ ನಡೆಯಲಿದ್ದು ಸೆಪ್ಟೆಂಬರ್ 17ಕ್ಕೆ ಈ ಒಂದು ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ. ಹೀಗಾಗಿ ಈ ಒಂದು 15 ಸ್ಥಾನಗಳಿಗೆ ಈ ಒಂದು ಚುನಾವಣೆ ನಡೀತಾ ಇರೋದು. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೊಡವ ಹಾಕಿ ಅಕಾಡೆಮಿಗೆ ಈ ಬಾರಿ ಚುನಾವಣೆ ನಡೆಯುತ್ತಿದ್ದು ತೀವ್ರ ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ಈ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಏನಿದೆ ಇದು ಆರಂಭವಾಗಿರುವಂತದ್ದು 1997ರಲ್ಲಿ ಪಾಂಡಣ್ಣ ಕುಟ್ಟಪ್ಪ ಇದರ ಸಂಸ್ಥಾಪಕ. ಅವರು ಕೌಟುಂಬಿಕ ಹಾಕಿ ಉತ್ಸವವನ್ನು ಆರಂಭ ಮಾಡಿದ್ರು. ನಂತರ 1998ರಲ್ಲಿ ಕೊಡವ ಹಾಕಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡಲಾಯಿತು. ಅವರೇ ಅದರ ಅಧ್ಯಕ್ಷರಾಗಿದ್ದರು ಪಾಂಡಣ್ಣ ಕುಟ್ಟಪ್ಪ ಅವರು. ಅವರು ಸಂಪೂರ್ಣವಾಗಿ ಅವರೇ ಅಧ್ಯಕ್ಷರಾಗಿದ್ರು. ನಂತರ ಅವರು ಮೃತಪಟ್ಟ ಬಳಿಕ ಈ ಹಾಕಿ ಅಕಾಡೆಮಿಗೆ ಅವರ ಪುತ್ರ ಪಾಂಡಣ್ಣ ಬೋಪಣ್ಣ ಅಂತ ಹೇಳಿದವರು ಅವರು ಅಧ್ಯಕ್ಷರಾದರು. 3 ವರ್ಷ ಅವರೇ ಅಧ್ಯಕ್ಷರಿದ್ರು. ಈಗ ಅವರ ಅಧ್ಯಕ್ಷರ ಅವಧಿ ಮುಗ್ದಿದೆ. ಈಗ ಚುನಾವಣೆಗೆ ಮುಂದಾಗಿದ್ದಾರೆ. ಚುನಾವಣೆ ಮಾಡ್ಬೇಕಂತ ಹೇಳಿ. ಅದು ಕೆಲವರಿಗೆ ಇಷ್ಟ ಇಲ್ಲ, ಚುನಾವಣೆ ಬೇಡ, ಅವರೇ ಮುಂದುವರಿಯಲಿ ಅಂತ ಹೇಳುವಂತದ್ದು. ಯಾಕಂದ್ರೆ ಪಾಂಡಣ್ಣ ಕುಟ್ಟಪ್ಪ ಅವರು ಹಾಕಿಯ ಸಂಸ್ಥಾಪಕ, ಅವರು ಅಧ್ಯಕ್ಷರಾಗಿದ್ದರು, ಅವರ ಪುತ್ರನೇ ಇರಲಿ ಅಂತ ಹೇಳುವಂತದ್ದು ಅಭಿಪ್ರಾಯ ಇರುವಂತದ್ದು. ಆದ್ರೆ ಇಲ್ಲಿ ಎರಡು ಬಣ ಆಗಿದೆ. ಇಲ್ಲಿ ಚುನಾವಣೆ ನಡೀಬೇಕಂತ ಹೇಳುವಂತ ಇದ್ದಾರೆ. ಅದರೊಂದಿಗೆ ಚುನಾವಣೆ ನಡೀತಾ ಇದೆ. ಸೆಪ್ಟೆಂಬರ್ 28ಕ್ಕೆ ಚುನಾವಣೆ ನಡೆಯುವಂತದ್ದು. ಚುನಾವಣಾಧಿಕಾರಿಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಒಟ್ಟು ಇರುವಂತದ್ದು ಈ ಚುನಾವಣೆಗೆ 15 ಸ್ಥಾನ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಸೇರಿದಂತೆ ಒಟ್ಟು 15 ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಇದೇ ತಿಂಗಳ ಸೆಪ್ಟೆಂಬರ್ 17ರಿಂದ ಚುನಾವಣಾ ಪ್ರಕ್ರಿಯೆ ಆರಂಭವಾಗುತ್ತೆ. ಚುನಾವಣಾಧಿಕಾರಿಗಳು ಕೂಡ ಅವರ ಈ ಅಕಾಡೆಮಿಯ ಕಚೇರಿ ಏನಿದೆ, ಕಚೇರಿಯಲ್ಲಿ ಅವರು ಕೂಡ ಇಲ್ಲಿ ಇದ್ದಾರೆ. ಇದಿಷ್ಟು. ಮತ್ತೆ ಚುನಾವಣೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅಂತ ಹೇಳುವಂತದ್ದು. ಅಂದ್ರೆ ಇದುವರೆಗೆ ಕೊಡವ ಕೌಟುಂಬಿಕ ಹಾಕಿ ಉತ್ಸವದಲ್ಲಿ ಭಾಗಿಯಾದಂತಹ ಸುಮಾರು 419 ಕುಟುಂಬ ಏನಿದೆ, 19 ಕುಟುಂಬಗಳು ಪ್ರತಿ ವರ್ಷ ಈ ಕೊಡವ ಕೌಟುಂಬಿಕ ಹಾಕಿ ಉತ್ಸವದಲ್ಲಿ ಪಾಲ್ಗೊಳ್ತಿದ್ರು. ಆ ಕುಟುಂಬದ ಒಬ್ಬೊಬ್ಬರು ಸದಸ್ಯರಿಗೆ ಮತದಾನ ಮಾಡಲಿಕ್ಕೆ ಹಕ್ಕನ್ನು ಕೊಡಲಾಗಿದೆ. ಅಂದ್ರೆ 419 ಓಟ್ ಇರುತ್ತೆ. ಅವರು ಬಂದು ಮತದಾನ ಮಾಡಿ ಆ ಅಧ್ಯಕ್ಷರು ಮತ್ತೆ ಯಾರು ಇತರ 15 ಸ್ಥಾನ ಇದೆ ಎಲ್ಲದಕ್ಕೂ ಅವರು ಆಯ್ಕೆ ಮಾಡಬೇಕಾಗುತ್ತೆ. ಒಟ್ಟಾಗಿ ಚುನಾವಣಾ ಪ್ರಕ್ರಿಯೆ 17ರಿಂದ ಆರಂಭ ಆಗುತ್ತೆ. 28ಕ್ಕೆ ಚುನಾವಣೆ ನಡೆಯುತ್ತೆ. ಮತ್ತೆ ಬೇರೆ ಬದಲಿ ಅಧ್ಯಕ್ಷರಾಗ್ತಾರಾ ಅಥವಾ ಪಾಂಡಣ್ಣ ಬೋಪಣ್ಣ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರಾ ಅಂತ ಹೇಳುವಂಥದ್ದು ಕುತೂಹಲ ಮೂಡಿಸಿದೆ. ಕೆಲವರಿಗೆ ಎಷ್ಟೆಲ್ಲ ಇದ್ರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಚುನಾವಣೆ ನಡೆಯಲೇಬೇಕಾಗಿದೆ. ಅದರಿಂದ ಚುನಾವಣೆಗೆ ಎಲ್ಲ ಪ್ರಕ್ರಿಯೆಗಳು ಆರಂಭವಾಗಿದೆ. ಒಟ್ಟಾರೆ ಯಾರು ಅಧ್ಯಕ್ಷರಾಗ್ತಾರೆ ಅಂತ ಹೇಳುವಂತದ್ದು ಕುತೂಹಲ ಮೂಡಿಸಿದೆ. ಕ್ಯಾಂಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್. ಹಾಕಿ ಅಕಾಡೆಮಿಗೆ ಒಂದು ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆ ಇದೇ ಮೊದಲ ಬಾರಿಗೆ ನಡೀತಾ ಇರೋದು. ಹೀಗಾಗಿ ಸೆಪ್ಟೆಂಬರ್ 28ಕ್ಕೆ ಚುನಾವಣೆ ನಡೆಯಲಿದ್ದು ಸೆಪ್ಟೆಂಬರ್ 17ಕ್ಕೆ ಈ ಒಂದು ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ. ಹೀಗಾಗಿ ಈ ಒಂದು 15 ಸ್ಥಾನಗಳಿಗೆ ಈ ಒಂದು ಚುನಾವಣೆ ನಡೀತಾ ಇರೋದು. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೊಡವ ಹಾಕಿ ಅಕಾಡೆಮಿಗೆ ಈ ಬಾರಿ ಚುನಾವಣೆ ನಡೆಯುತ್ತಿದ್ದು ತೀವ್ರ ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ಈ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಏನಿದೆ ಇದು ಆರಂಭವಾಗಿರುವಂತದ್ದು 1997ರಲ್ಲಿ ಪಾಂಡಣ್ಣ ಕುಟ್ಟಪ್ಪ ಇದರ ಸಂಸ್ಥಾಪಕ. ಅವರು ಕೌಟುಂಬಿಕ ಹಾಕಿ ಉತ್ಸವವನ್ನು ಆರಂಭ ಮಾಡಿದ್ರು. ನಂತರ 1998ರಲ್ಲಿ ಕೊಡವ ಹಾಕಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡಲಾಯಿತು. ಅವರೇ ಅದರ ಅಧ್ಯಕ್ಷರಾಗಿದ್ದರು ಪಾಂಡಣ್ಣ ಕುಟ್ಟಪ್ಪ ಅವರು. ಅವರು ಸಂಪೂರ್ಣವಾಗಿ ಅವರೇ ಅಧ್ಯಕ್ಷರಾಗಿದ್ರು. ನಂತರ ಅವರು ಮೃತಪಟ್ಟ ಬಳಿಕ ಈ ಹಾಕಿ ಅಕಾಡೆಮಿಗೆ ಅವರ ಪುತ್ರ ಪಾಂಡಣ್ಣ ಬೋಪಣ್ಣ ಅಂತ ಹೇಳಿದವರು ಅವರು ಅಧ್ಯಕ್ಷರಾದರು. 3 ವರ್ಷ ಅವರೇ ಅಧ್ಯಕ್ಷರಿದ್ರು. ಈಗ ಅವರ ಅಧ್ಯಕ್ಷರ ಅವಧಿ ಮುಗ್ದಿದೆ. ಈಗ ಚುನಾವಣೆಗೆ ಮುಂದಾಗಿದ್ದಾರೆ. ಚುನಾವಣೆ ಮಾಡ್ಬೇಕಂತ ಹೇಳಿ. ಅದು ಕೆಲವರಿಗೆ ಇಷ್ಟ ಇಲ್ಲ, ಚುನಾವಣೆ ಬೇಡ, ಅವರೇ ಮುಂದುವರಿಯಲಿ ಅಂತ ಹೇಳುವಂತದ್ದು. ಯಾಕಂದ್ರೆ ಪಾಂಡಣ್ಣ ಕುಟ್ಟಪ್ಪ ಅವರು ಹಾಕಿಯ ಸಂಸ್ಥಾಪಕ, ಅವರು ಅಧ್ಯಕ್ಷರಾಗಿದ್ದರು, ಅವರ ಪುತ್ರನೇ ಇರಲಿ ಅಂತ ಹೇಳುವಂತದ್ದು ಅಭಿಪ್ರಾಯ ಇರುವಂತದ್ದು. ಆದ್ರೆ ಇಲ್ಲಿ ಎರಡು ಬಣ ಆಗಿದೆ. ಇಲ್ಲಿ ಚುನಾವಣೆ ನಡೀಬೇಕಂತ ಹೇಳುವಂತ ಇದ್ದಾರೆ. ಅದರೊಂದಿಗೆ ಚುನಾವಣೆ ನಡೀತಾ ಇದೆ. ಸೆಪ್ಟೆಂಬರ್ 28ಕ್ಕೆ ಚುನಾವಣೆ ನಡೆಯುವಂತದ್ದು. ಚುನಾವಣಾಧಿಕಾರಿಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಒಟ್ಟು ಇರುವಂತದ್ದು ಈ ಚುನಾವಣೆಗೆ 15 ಸ್ಥಾನ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಸೇರಿದಂತೆ ಒಟ್ಟು 15 ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಇದೇ ತಿಂಗಳ ಸೆಪ್ಟೆಂಬರ್ 17ರಿಂದ ಚುನಾವಣಾ ಪ್ರಕ್ರಿಯೆ ಆರಂಭವಾಗುತ್ತೆ. ಚುನಾವಣಾಧಿಕಾರಿಗಳು ಕೂಡ ಅವರ ಈ ಅಕಾಡೆಮಿಯ ಕಚೇರಿ ಏನಿದೆ, ಕಚೇರಿಯಲ್ಲಿ ಅವರು ಕೂಡ ಇಲ್ಲಿ ಇದ್ದಾರೆ. ಇದಿಷ್ಟು. ಮತ್ತೆ ಚುನಾವಣೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅಂತ ಹೇಳುವಂತದ್ದು. ಅಂದ್ರೆ ಇದುವರೆಗೆ ಕೊಡವ ಕೌಟುಂಬಿಕ ಹಾಕಿ ಉತ್ಸವದಲ್ಲಿ ಭಾಗಿಯಾದಂತಹ ಸುಮಾರು 419 ಕುಟುಂಬ ಏನಿದೆ, 19 ಕುಟುಂಬಗಳು ಪ್ರತಿ ವರ್ಷ ಈ ಕೊಡವ ಕೌಟುಂಬಿಕ ಹಾಕಿ ಉತ್ಸವದಲ್ಲಿ ಪಾಲ್ಗೊಳ್ತಿದ್ರು. ಆ ಕುಟುಂಬದ ಒಬ್ಬೊಬ್ಬರು ಸದಸ್ಯರಿಗೆ ಮತದಾನ ಮಾಡಲಿಕ್ಕೆ ಹಕ್ಕನ್ನು ಕೊಡಲಾಗಿದೆ. ಅಂದ್ರೆ 419 ಓಟ್ ಇರುತ್ತೆ. ಅವರು ಬಂದು ಮತದಾನ ಮಾಡಿ ಆ ಅಧ್ಯಕ್ಷರು ಮತ್ತೆ ಯಾರು ಇತರ 15 ಸ್ಥಾನ ಇದೆ ಎಲ್ಲದಕ್ಕೂ ಅವರು ಆಯ್ಕೆ ಮಾಡಬೇಕಾಗುತ್ತೆ. ಒಟ್ಟಾಗಿ ಚುನಾವಣಾ ಪ್ರಕ್ರಿಯೆ 17ರಿಂದ ಆರಂಭ ಆಗುತ್ತೆ. 28ಕ್ಕೆ ಚುನಾವಣೆ ನಡೆಯುತ್ತೆ. ಮತ್ತೆ ಬೇರೆ ಬದಲಿ ಅಧ್ಯಕ್ಷರಾಗ್ತಾರಾ ಅಥವಾ ಪಾಂಡಣ್ಣ ಬೋಪಣ್ಣ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರಾ ಅಂತ ಹೇಳುವಂಥದ್ದು ಕುತೂಹಲ ಮೂಡಿಸಿದೆ. ಕೆಲವರಿಗೆ ಎಷ್ಟೆಲ್ಲ ಇದ್ರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಚುನಾವಣೆ ನಡೆಯಲೇಬೇಕಾಗಿದೆ. ಅದರಿಂದ ಚುನಾವಣೆಗೆ ಎಲ್ಲ ಪ್ರಕ್ರಿಯೆಗಳು ಆರಂಭವಾಗಿದೆ. ಒಟ್ಟಾರೆ ಯಾರು ಅಧ್ಯಕ್ಷರಾಗ್ತಾರೆ ಅಂತ ಹೇಳುವಂತದ್ದು ಕುತೂಹಲ ಮೂಡಿಸಿದೆ. ಕ್ಯಾಂಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್. ಹಾಕಿ ಅಕಾಡೆಮಿಗೆ ಒಂದು ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆ ಇದೇ ಮೊದಲ ಬಾರಿಗೆ ನಡೀತಾ ಇರೋದು. ಹೀಗಾಗಿ ಸೆಪ್ಟೆಂಬರ್ 28ಕ್ಕೆ ಚುನಾವಣೆ ನಡೆಯಲಿದ್ದು ಸೆಪ್ಟೆಂಬರ್ 17ಕ್ಕೆ ಈ ಒಂದು ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ. ಹೀಗಾಗಿ ಈ ಒಂದು 15 ಸ್ಥಾನಗಳಿಗೆ ಈ ಒಂದು ಚುನಾವಣೆ ನಡೀತಾ ಇರೋದು. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ.
ಕೊಡವ ಹಾಕಿ ಅಕಾಡೆಮಿಗೆ ಈ ಬಾರಿ ಚುನಾವಣೆ ನಡೆಯುತ್ತಿದ್ದು ತೀವ್ರ ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ಈ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಏನಿದೆ ಇದು ಆರಂಭವಾಗಿರುವಂತದ್ದು 1997ರಲ್ಲಿ. ಪಾಂಡನ ಕುಟ್ಟಪ್ಪ ಇದರ ಸಂಸ್ಥಾಪಕ. ಅವರು ಕೌಟುಂಬಿಕ ಹಾಕಿ ಉತ್ಸವವನ್ನು ಆರಂಭ ಮಾಡಿದ್ರು. ನಂತರ 1998ರಲ್ಲಿ ಕೊಡವ ಹಾಕಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡಲಾಯಿತು. ಅವರೇ ಅದರ ಅಧ್ಯಕ್ಷರಾಗಿದ್ದರು, ಪಾಂಡನ ಕುಟ್ಟಪ್ಪ ಅವರು. ಅವರು ಸಂಪೂರ್ಣವಾಗಿ ಅವರೇ ಅಧ್ಯಕ್ಷರಾಗಿದ್ದರು. ನಂತರ ಅವರು ಮೃತಪಟ್ಟ ಬಳಿಕ ಈ ಹಾಕಿ ಅಕಾಡೆಮಿಗೆ ಅವರ ಪುತ್ರ ಪಾಂಡನ ಬೋಪನ ಅಂತ ಹೇಳಿದವರು ಅವರು ಅಧ್ಯಕ್ಷರಾದರು. 3 ವರ್ಷ ಅವರೇ ಅಧ್ಯಕ್ಷರಿದ್ರು. ಈಗ ಅವರ ಅಧ್ಯಕ್ಷರ ಅವಧಿ ಮುಗ್ದಿದೆ. ಈಗ ಚುನಾವಣೆಗೆ ಮುಂದಾಗಿದ್ದಾರೆ, ಚುನಾವಣೆ ಮಾಡ್ಬೇಕಂತ ಹೇಳಿ. ಅದು ಕೆಲವರಿಗೆ ಇಷ್ಟ ಇಲ್ಲ, ಚುನಾವಣೆ ಬೇಡ, ಅವರೇ ಮುಂದುವರಿಲಿ ಅಂತ ಹೇಳುವಂತದ್ದು. ಯಾಕಂದ್ರೆ ಪಾಂಡನ ಕುಟ್ಟಪ್ಪ ಅವರು ಹಾಕಿಯ ಸಂಸ್ಥಾಪಕ, ಅವರು ಅಧ್ಯಕ್ಷರಾಗಿದ್ದರು, ಅವರ ಪುತ್ರನೇ ಇರಲಿ ಅಂತ ಹೇಳುವಂತದ್ದು ಅಭಿಪ್ರಾಯ ಇರುವಂತದ್ದು. ಆದ್ರೆ ಇಲ್ಲಿ ಎರಡು ಬಣ ಆಗಿದೆ. ಇಲ್ಲಿ ಚುನಾವಣೆ ನಡೀಬೇಕಂತ ಹೇಳುವಂತ ಇದ್ದಾರೆ. ಅದರೊಂದಿಗೆ ಚುನಾವಣೆ ನಡೀತಾ ಇದೆ. ಸೆಪ್ಟೆಂಬರ್ 28ಕ್ಕೆ ಚುನಾವಣೆ ನಡೆಯುವಂತದ್ದು. ಚುನಾವಣಾಧಿಕಾರಿಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಒಟ್ಟು ಇರುವಂತದ್ದು ಈ ಚುನಾವಣೆಗೆ 15 ಸ್ಥಾನ, ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಸೇರಿದಂತೆ ಒಟ್ಟು 15 ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಇದೇ ತಿಂಗಳ ಸೆಪ್ಟೆಂಬರ್ 17ರಿಂದ ಚುನಾವಣಾ ಪ್ರಕ್ರಿಯೆ ಆರಂಭವಾಗುತ್ತೆ. ಚುನಾವಣಾಧಿಕಾರಿಗಳು ಕೂಡ ಅವರ ಈ ಅಕಾಡೆಮಿಯ ಕಚೇರಿ ಏನಿದೆ, ಕಚೇರಿಯಲ್ಲಿ ಅವರು ಕೂಡ ಇಲ್ಲಿ ಇದ್ದಾರೆ. ಇದಿಷ್ಟು. ಮತ್ತೆ ಚುನಾವಣೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅಂತ ಹೇಳುವಂತದ್ದು. ಅಂದ್ರೆ ಇದುವರೆಗೆ ಕೊಡವ ಕೌಟುಂಬಿಕ ಹಾಕಿ ಉತ್ಸವದಲ್ಲಿ ಭಾಗಿಯಾದಂತಹ ಸುಮಾರು 419 ಕುಟುಂಬ ಏನಿದೆ, 19 ಕುಟುಂಬಗಳು ಪ್ರತಿ ವರ್ಷ ಈ ಕೊಡವ ಕೌಟುಂಬಿಕ ಹಾಕಿ ಉತ್ಸವದಲ್ಲಿ ಪಾಲ್ಗೊಳ್ತಿದ್ರು. ಆ ಕುಟುಂಬದ ಒಬ್ಬೊಬ್ಬರು ಸದಸ್ಯರಿಗೆ ಮತದಾನ ಮಾಡಲಿಕ್ಕೆ ಹಕ್ಕನ್ನು ಕೊಡಲಾಗಿದೆ. ಅಂದ್ರೆ 419 ಮತ ಓಟ್ ಇರುತ್ತೆ. ಅವರು ಬಂದು ಮತದಾನ ಮಾಡಿ ಆ ಅಧ್ಯಕ್ಷರು ಮತ್ತೆ ಯಾರು ಇತರ 15 ಸ್ಥಾನ ಇದೆ ಎಲ್ಲದಕ್ಕೂ ಅವರು ಆಯ್ಕೆ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಚುನಾವಣಾ ಪ್ರಕ್ರಿಯೆ 17ರಿಂದ ಆರಂಭ ಆಗುತ್ತೆ. 28ಕ್ಕೆ ಚುನಾವಣೆ ನಡೆಯುತ್ತೆ. ಮತ್ತೆ ಬೇರೆ ಬದಲಿ ಅಧ್ಯಕ್ಷರಾಗ್ತಾರಾ ಅಥವಾ ಪಾಂಡ ಬೋಪನ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರಾ ಅಂತ ಹೇಳುವುದು ಕುತೂಹಲ ಮೂಡಿಸಿದೆ. ಕೆಲವರಿಗೆ ಎಷ್ಟೆಲ್ಲ ಇದ್ರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಚುನಾವಣೆ ನಡೆಯಲೇಬೇಕಾಗಿದೆ. ಅದರಿಂದ ಚುನಾವಣೆಗೆ ಎಲ್ಲ ಪ್ರಕ್ರಿಯೆಗಳು ಆರಂಭವಾಗಿದೆ. ಒಟ್ಟಾರೆ ಯಾರು ಅಧ್ಯಕ್ಷರಾಗ್ತಾರೆ ಅಂತ ಹೇಳುವಂತದ್ದು ಕುತೂಹಲ ಮೂಡಿಸಿದೆ. ಕ್ಯಾಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್. ಹಾಕಿ ಅಕಾಡೆಮಿಗೆ ಒಂದು ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆ ಇದೇ ಮೊದಲ ಬಾರಿಗೆ ನಡೀತಾ ಇರೋದು. ಹೀಗಾಗಿ ಸೆಪ್ಟೆಂಬರ್ 28ಕ್ಕೆ ಚುನಾವಣೆ ನಡೆಯಲಿದ್ದು ಸೆಪ್ಟೆಂಬರ್ 17ಕ್ಕೆ ಈ ಒಂದು ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ. ಹೀಗಾಗಿ ಈ ಒಂದು 15 ಸ್ಥಾನಗಳಿಗೆ ಈ ಒಂದು ಚುನಾವಣೆ ನಡೀತಾ ಇರೋದು. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೊಡವ ಹಾಕಿ ಅಕಾಡೆಮಿಗೆ ಈ ಬಾರಿ ಚುನಾವಣೆ ನಡೆಯುತ್ತಿದ್ದು ತೀವ್ರ ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ಈ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಏನಿದೆ ಇದು ಆರಂಭವಾಗಿರುವಂತದ್ದು 1997ರಲ್ಲಿ. ಪಾಂಡನ ಕುಟ್ಟಪ್ಪ ಇದರ ಸಂಸ್ಥಾಪಕ. ಅವರು ಕೌಟುಂಬಿಕ ಹಾಕಿ ಉತ್ಸವವನ್ನು ಆರಂಭ ಮಾಡಿದ್ರು. ನಂತರ 1998ರಲ್ಲಿ ಕೊಡವ ಹಾಕಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡಲಾಯಿತು. ಅವರೇ ಅದರ ಅಧ್ಯಕ್ಷರಾಗಿದ್ದರು, ಪಾಂಡನ ಕುಟ್ಟಪ್ಪ ಅವರು. ಅವರು ಸಂಪೂರ್ಣವಾಗಿ ಅವರೇ ಅಧ್ಯಕ್ಷರಾಗಿದ್ದರು. ನಂತರ ಅವರು ಮೃತಪಟ್ಟ ಬಳಿಕ ಈ ಹಾಕಿ ಅಕಾಡೆಮಿಗೆ ಅವರ ಪುತ್ರ ಪಾಂಡನ ಬೋಪನ ಅಂತ ಹೇಳಿದವರು ಅವರು ಅಧ್ಯಕ್ಷರಾದರು. 3 ವರ್ಷ ಅವರೇ ಅಧ್ಯಕ್ಷರಿದ್ರು. ಈಗ ಅವರ ಅಧ್ಯಕ್ಷರ ಅವಧಿ ಮುಗ್ದಿದೆ. ಈಗ ಚುನಾವಣೆಗೆ ಮುಂದಾಗಿದ್ದಾರೆ, ಚುನಾವಣೆ ಮಾಡ್ಬೇಕಂತ ಹೇಳಿ. ಅದು ಕೆಲವರಿಗೆ ಇಷ್ಟ ಇಲ್ಲ, ಚುನಾವಣೆ ಬೇಡ, ಅವರೇ ಮುಂದುವರಿಲಿ ಅಂತ ಹೇಳುವಂತದ್ದು. ಯಾಕಂದ್ರೆ ಪಾಂಡನ ಕುಟ್ಟಪ್ಪ ಅವರು ಹಾಕಿಯ ಸಂಸ್ಥಾಪಕ, ಅವರ ಅಧ್ಯಕ್ಷರಾಗಿದ್ದರು, ಅವರ ಪುತ್ರನೇ ಇರಲಿ ಅಂತ ಹೇಳುವಂತದ್ದು ಅಭಿಪ್ರಾಯ ಇರುವಂತದ್ದು. ಆದ್ರೆ ಇಲ್ಲಿ ಎರಡು ಬಣ ಆಗಿದೆ. ಇಲ್ಲಿ ಚುನಾವಣೆ ನಡೀಬೇಕಂತ ಹೇಳುವಂತ ಇದ್ದಾರೆ. ಅದರೊಂದಿಗೆ ಚುನಾವಣೆ ನಡೀತಾ ಇದೆ. ಸೆಪ್ಟೆಂಬರ್ 28ಕ್ಕೆ ಚುನಾವಣೆ ನಡೆಯುವಂತದ್ದು. ಚುನಾವಣಾಧಿಕಾರಿಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಒಟ್ಟು ಇರುವಂತದ್ದು ಈ ಚುನಾವಣೆಗೆ 15 ಸ್ಥಾನ, ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಸೇರಿದಂತೆ ಒಟ್ಟು 15 ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಇದೇ ತಿಂಗಳ ಸೆಪ್ಟೆಂಬರ್ 17ರಿಂದ ಚುನಾವಣಾ ಪ್ರಕ್ರಿಯೆ ಆರಂಭವಾಗುತ್ತೆ. ಚುನಾವಣಾಧಿಕಾರಿಗಳು ಕೂಡ ಅವರ ಈ ಅಕಾಡೆಮಿಯ ಕಚೇರಿ ಏನಿದೆ, ಕಚೇರಿಯಲ್ಲಿ ಅವರು ಕೂಡ ಇಲ್ಲಿ ಇದ್ದಾರೆ. ಇದಿಷ್ಟು. ಮತ್ತೆ ಚುನಾವಣೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ ಅಂತ ಹೇಳುವಂತದ್ದು. ಅಂದ್ರೆ ಇದುವರೆಗೆ ಕೊಡವ ಕೌಟುಂಬಿಕ ಹಾಕಿ ಉತ್ಸವದಲ್ಲಿ ಭಾಗಿಯಾದಂತಹ ಸುಮಾರು 419 ಕುಟುಂಬ ಏನಿದೆ, 19 ಕುಟುಂಬಗಳು ಪ್ರತಿ ವರ್ಷ ಈ ಕೊಡವ ಕೌಟುಂಬಿಕ ಹಾಕಿ ಉತ್ಸವದಲ್ಲಿ ಪಾಲ್ಗೊಳ್ತಿದ್ರು. ಆ ಕುಟುಂಬದ ಒಬ್ಬೊಬ್ಬರು ಸದಸ್ಯರಿಗೆ ಮತದಾನ ಮಾಡಲಿಕ್ಕೆ ಹಕ್ಕನ್ನು ಕೊಡಲಾಗಿದೆ. ಅಂದ್ರೆ 419 ಮತ ಓಟ್ ಇರುತ್ತೆ. ಅವರು ಬಂದು ಮತದಾನ ಮಾಡಿ ಆ ಅಧ್ಯಕ್ಷರು ಮತ್ತೆ ಯಾರು ಇತರ 15 ಸ್ಥಾನ ಇದೆ ಎಲ್ಲದಕ್ಕೂ ಅವರು ಆಯ್ಕೆ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಚುನಾವಣಾ ಪ್ರಕ್ರಿಯೆ